ಸೊ ಗೆಳೆಯರೆ, ಯುದ್ಧವನ್ನು ಗೆಲ್ಲಬೇಕಾದ್ರೆ ಅಟ್ಯಾಕ್ ಜೊತೆಗೆ ನಿಮ್ಮ ಡಿಫೆನ್ಸ್ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಅನ್ನೋದು ನಮಗೆ ಇತ್ತೀಚಿನ ಈ 2 ಯುದ್ಧಗಳಿಂದ ಗೊತ್ತಾಗಿದೆ. ಮೊದಲನೆಯದು ರಷ್ಯಾ ಉಕ್ರೇನ್, ಎರಡನೆಯದು ಇಸ್ರೇಲ್ ಹಮಾಸ್. ಹಾಗೂ ಈ 2 ಯುದ್ಧಗಳಲ್ಲಿ ಒಂದು ದೇಶ ಎಂಥದ್ದಾಗಿದೆ ಅಂದರೆ ಅದರ ಡಿಫೆನ್ಸೇ ಅದನ್ನು ಕೊಲ್ತಾ ಇದ್ರೆ ಇನ್ನೊಂದು ದೇಶಕ್ಕೆ ಅದರ ಡಿಫೆನ್ಸ್ ಉಳಿಸ್ತಾ ಇದೆ. ಆಕ್ಚುಲಿ ನೀವು ರಷ್ಯಾ ಉಕ್ರೇನ್ ಯುದ್ಧವನ್ನು ನೋಡಿದರೆ ರಷ್ಯಾದ ಅಟ್ಯಾಕು ಯಾವಾಗಲೂ ಅದ್ಭುತ ಮತ್ತು ವಿನಾಶಕಾರಿಯಾಗಿರ್ತಿತ್ತು. ಇದು ಇನ್ನೂ ಅದ್ಭುತವೇ ಆಗಿದೆ. ಆದರೆ ರಷ್ಯಾವನ್ನು ಸಾಯಿಸುತ್ತಿರುವವರು ಯಾರು? ಇವರ ಡಿಫೆನ್ಸೇ ಇವರನ್ನು ಸಾಯಿಸುತ್ತಿದೆ. ಹೌದು ಗೆಳೆಯರೆ, ಇವರ ಡಿಫೆನ್ಸ್ ಈಗ ಎಷ್ಟೊಂದು ಕಳಪೆ ಆಗಿದೆ ಅಂದರೆ ಅವರು ತಮ್ಮ ದೇಶವನ್ನು ಮತ್ತು ತಮ್ಮ ಭೂಮಿಯನ್ನು ಬಿಡಿ ತಮ್ಮನ್ನು ತಾವೇ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ. S-400ನಂತಹ ಅದ್ಭುತವಾದ ಏರ್ ಡಿಫೆನ್ಸ್ ಸಿಸ್ಟಮು ಈ ಸಂಪೂರ್ಣ ಯುದ್ಧದಲ್ಲಿ ಇವತ್ತಿನ ದಿನದಲ್ಲಿ ಇದು ಧೂಳು ಹತ್ತಾ ಇದೆ. ಹಾಗೂ ಈ ಕಾರಣದಿಂದಾಗಿ ರಷ್ಯಾ ಒಂದು ವಾರದಲ್ಲಿ ಈ ಯುದ್ಧವನ್ನು ಕೊನೆಗೊಳ್ಳಲು ಬಯಸ್ತಾ ಇತ್ತು ಹಾಗೂ ಕೊನೆಗೊಳ್ಳಬಹುದಾಗಿತ್ತು. ಅಷ್ಟೊಂದು ಅಪಾಯಕಾರಿ ಅಟ್ಯಾಕ್ ರಷ್ಯಾದಾಗಿತ್ತು. ಆದರೆ ಇವತ್ತಿಗೆ ಆ ಯುದ್ಧವು 2.5 ವರ್ಷಗಳಿಗೂ ಹೆಚ್ಚು ಕಾಲ ನಡೆಯುತ್ತಿದೆ. ಆದರೆ ನಿಮ್ಮ ಪ್ರಶ್ನೆ ಆಗಿರಬಹುದು, ಈ ಎರಡನೇ ಉದಾಹರಣೆ ಆಗಿರುವಂಥ ಇಸ್ರೇಲ್ ಹಮಾಸ್ ಇದು ಕೂಡ ಇಲ್ಲಿ ಕೊನೆಗೊಂಡಿದೆ. ಇಸ್ರೇಲ್ ಡಿಫೆನ್ಸ್ ಕಳೆದ 1 ವರ್ಷದಿಂದ ಎಂಥ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅಂದರೆ ಆದ್ರೂ ಕೂಡ ಇಸ್ರೇಲ್ ಹಮಾಸ್ನ ಯುದ್ಧವನ್ನು ಕೊನೆಗೊಳಿಸುವುದಕ್ಕೆ ಆಗ್ತಾ ಇಲ್ಲ. ಸೊ ನೋಡಿ ಗೆಳೆಯರೆ, ಇದರ ಹಿಂದಿನ ಕಾರಣ ಅವರ ಅಟ್ಯಾಕಲ್ಲಿ ಇರಬೇಕಾಗಿರುವಂತಹ ತಂತ್ರಗಾರಿಕೆ ಅದು ಇನ್ನೂ ಇಲ್ಲ. ಇದರಿಂದ ನೀವೇ ಯೋಚನೆ ಮಾಡಿ, ಕೆಲವು ವರ್ಷಗಳ ಹಿಂದೆ ಇಸ್ರೇಲ್ ಯಾವುದೇ ದೇಶದ ಮೇಲೆ ದಾಳಿ ಮಾಡಿದಾಗ ಕೆಲವೇ ದಿನಗಳಲ್ಲಿ ಅದನ್ನು ಮಣ್ಣು ಮುಕ್ಕಿಸುವಂತಹ ಶಾರ್ಪ್ ಅಟ್ಯಾಕ್ ಆಗಿರ್ತಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಕೇವಲ ಒಂದು F-35 ಇವರ ವಾಯುಪಡೆಯಲ್ಲಿ ಬಂದಿದೆ. ಇದನ್ನು ಹೊರತು ಯಾವುದೇ ಹೊಸ ಆಯುಧಗಳು ಇವರು ಸೇರ್ಪಡೆ ಮಾಡಿಲ್ಲ. ಹಾಗೂ ಈ F-35 ಇರುವಂತಹದ್ದು ಹಮಾಸ್ನ ಯುದ್ಧಕ್ಕಾಗಿ ಅಲ್ಲ, ಇದು ಇರಾನ್ ಜೊತೆ ಯುದ್ಧವಾದಾಗ ಅವರ ವಾಯುಪಡೆಯನ್ನು ಕ್ಲಿಯರ್ ಮಾಡುವುದಕ್ಕಾಗಿದೆ. ಯಾವುದೇ ದೇಶದಲ್ಲಿ ಅದ್ಭುತವಾದ ಡಿಫೆನ್ಸ್ ಸಿಸ್ಟಮ್ ನಿಯೋಜನೆ ಇದ್ದರೆ ಆ ಡಿಫೆನ್ಸನ್ನು ಮುರಿದು ಆ ದೇಶದ ಮೇಲೆ ಅಟ್ಯಾಕ್ ಮಾಡುವುದಕ್ಕಾಗಿದೆ, ಹಮಾಸ್ಗಾಗಿ ಅಲ್ಲ. ಈ ಕಾರಣದಿಂದಾಗಿ ಇವರ ಅಟ್ಯಾಕ್ ಇರುವಂತಹದ್ದು ಅಷ್ಟೊಂದು ಶಾರ್ಪ್ ಆಗಿಲ್ಲ. ಅದರಲ್ಲಿ ಎಲ್ಲೋ ಒಂದು ನ್ಯೂನತೆಗಳಿವೆ. ಅದಕ್ಕಾಗಿಯೇ ಸಂಪೂರ್ಣ ರೀತಿಯಲ್ಲಿ ಹಮಾಸನ್ನು ಕೊನೆಗೊಳಿಸುವುದಕ್ಕೆ ಅವರಿಗೆ ಸಾಧ್ಯವಾಗ್ತಿಲ್ಲ. ಆದರೆ ನೀವು ನೋಡಿ, ಇದರ ಹೊರತಾಗಿಯೂ ರಷ್ಯಾವನ್ನು ಟೀಕಿಸುವಷ್ಟು ಇಸ್ರೇಲನ್ನು ಟೀಕಿಸಲಾಗಿಲ್ಲ. ಯಾಕಂದರೆ ಇಸ್ರೇಲ್ನ ಡಿಫೆನ್ಸು ರಷ್ಯಾಕ್ಕಿಂತ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸನ್ನು ನೀಡ್ತಾ ಇದೆ. ಈ ಕಾರಣದಿಂದಾಗಿ 1 ವರ್ಷದವರೆಗೂ ಯುದ್ಧವನ್ನು ಎಳೆದರೂ ಇಸ್ರೇಲ್ ಈಗಲೂ ಕೂಡ ಗೆಲ್ಲುವ ಸ್ಥಾನದಲ್ಲಿದೆ. ಸೊ ಇದಕ್ಕೆ ಕಾರಣ ಅವರ ಡಿಫೆನ್ಸ್ ಹಾನಿ ಮಾಡುವುದಕ್ಕಾಗಿ ಅವರನ್ನು ಅನುಮತಿಸುವುದಿಲ್ಲ. ಈ ಕಾರಣದಿಂದಾಗಿ ಕಳೆದ 1 ವರ್ಷದಲ್ಲಿ ಇಸ್ರೇಲ್ ಈ ಯುದ್ಧವನ್ನು ಸೋಲ್ತಾ ಇದೆ ಅನ್ನೋದನ್ನು ತೋರುವ ಯಾವುದೇ ಒಂದು ಸಂದರ್ಭವೂ ಬಂದಿಲ್ಲ. ಅದಕ್ಕಾಗಿ ಹೇಳಲಾಗುತ್ತದೆ, ಡಿಫೆನ್ಸು ನಿಮ್ಮನ್ನು ಯುದ್ಧ ಗೆಲ್ಲುವುದಕ್ಕೆ ಸಾಧ್ಯವಾಗಿಸದಿದ್ದರೂ ಅದು ನಿಮ್ಮನ್ನು ಸೋಲಲು ಕೂಡ ಬಿಡುವುದಿಲ್ಲ. ಆದ್ದರಿಂದ ಅದು ಯಾವುದೇ ದೇಶ ಇರಲಿ, ಈ ಡಿಫೆನ್ಸ್ ಅತ್ಯಂತ ನಿರ್ಣಾಯಕವಾಗಿದೆ. ಹಾಗೂ ಭಾರತೀಯ ಸೇನೆಯು ಅದನ್ನು ಈಗ ಬಹಳ ಗಂಭೀರವಾಗಿ ಪರಿಗಣಿಸಲು ಕೂಡ ಪ್ರಾರಂಭಿಸಿದೆ. ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಸುದ್ದಿ ಏನು ಬಂದಿದೆ ಅಂದರೆ ಡ್ರೋನ್ಗಳ ಬೆದರಿಕೆಯನ್ನು ಎದುರಿಸಲು ಭಾರತೀಯ ಸೇನೆಯು ತನ್ನ ಫ್ಲೀಟ್ನಲ್ಲಿ ಸುಮಾರು 90 ಮೈಕ್ರೋವೇವ್ ಶಸ್ತ್ರಾಸ್ತ್ರಗಳನ್ನು ಸೇರಿಸಲಿದೆ. ಹೌದು ಗೆಳೆಯರೆ, ಇವುಗಳು ಸುಮಾರು 90 ಲೇಸರ್ ಆಯುಧಗಳಾಗಿದ್ದು ಶತ್ರುಗಳ ಎಷ್ಟೇ ಡ್ರೋನ್ಗಳಾಗಿದ್ದರೂ ಅಥವಾ ಸಣ್ಣ ಕಾಮಿಕಾಜೆ ಡ್ರೋನ್ಗಳಿರುವಂಥದ್ದನ್ನು ಸಂಪೂರ್ಣವಾಗಿ ನಾಶಪಡಿಸುವುದು ಇದರ ಕೆಲಸವಾಗಿದೆ. ಯಾಕಂದರೆ ಈ ಸಣ್ಣ ಡ್ರೋನ್ಗಳು ಇರುವಂತಹದ್ದು ಬಹಳಷ್ಟು ಕ್ವಿಕ್ ಆಗಿರ್ತವೆ, ಇವುಗಳ ಮೂವ್ಮೆಂಟ್ ವೇಗವಾಗಿರ್ತದೆ. ಇಂಥದ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂಥವುಗಳು ಇದನ್ನು ತಡೆಯೋದಕ್ಕೆ ಆಗೋದಿಲ್ಲ. ಇವುಗಳ ತಡೆಯೋದಕ್ಕಾಗಿ ಏಕೈಕ ಮಾರ್ಗವೆಂದರೆ ಹೈಲಿ ಅಕ್ಯುರೇಟ್ ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರುವುದು. ಟಾರ್ಗೆಟ್ನ ಮೂವ್ಮೆಂಟ್ ಎಷ್ಟೇ ವೇಗವಾಗಿದ್ದರೂ, ಅದು ಎಷ್ಟೇ ವೇಗವಾಗಿ ಅಲುಗಾಡಿದರೂ, ಚಾಲನೆಯಲ್ಲಿ ಇಲ್ಲದಿದ್ದರೂ ಕೂಡ ಅದನ್ನು ಸುಲಭವಾಗಿ ಡಿಟೆಕ್ಟ್ ಮಾಡಿ ಹೊಡೆದುಳಿಸುವುದು. ಅದನ್ನು ಒಂದನ್ನು ಬಿಡದೆ ಹೈಲಿ ಅಕ್ಯುರೇಸಿಯೊಂದಿಗೆ 100% ಟಾರ್ಗೆಟನ್ನು ಕಿಲ್ ಮಾಡೋದು. ಹಾಗೂ ಈ ರೀತಿಯಾಗಿ ಕೇವಲ ಈ ಲೇಸರ್ ವೆಪನ್ಗಳಷ್ಟೇ ಮಾಡಬಹುದು. ಅದಕ್ಕಾಗಿ ಭಾರತೀಯ ಸೇನೆಯು ತನ್ನ ಸೈನ್ಯದಲ್ಲಿ ಸುಮಾರು 90 ಮೈಕ್ರೋವೇವ್ ಲೇಸರ್ ಶಸ್ತ್ರಾಸ್ತ್ರಗಳನ್ನು ಸೇರಿಸಲು ಹೊರಟಿದೆ. ಮತ್ತು ಅವುಗಳ ವ್ಯಾಪ್ತಿಯು ಪ್ರತಿಯೊಂದು ಕನಿಷ್ಠ 5 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನದು ಇರಲಿದೆ ಅನ್ನೋದನ್ನು ಹೇಳಲಾಗಿದೆ. ಹಾಗೂ ಅದಕ್ಕಾಗಿಯೇ ಭಾರತವು ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಖರೀದಿ ಮಾಡಿ ಅವುಗಳನ್ನು ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜಿಸಲು ಹೊರಟಿದೆ. ವಿಶೇಷವಾಗಿ ಶತ್ರುಗಳ ಪಡೆಗಳು ಒಳನುಗ್ಗಲು ಉತ್ಸುಕರಾಗಿರುವ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗುವುದು. ಇದನ್ನು ಹೊರತು ಭಾರತೀಯ ಸೇನೆಯ ಪ್ರಮುಖ ಸೇನಾ ನೆಲೆಗಳು ಇರುವಲ್ಲಿ ಈ ಶಸ್ತ್ರಾಸ್ತ್ರಗಳ ಮೂಲಕ ರಕ್ಷಣೆ ನೀಡಲಾಗುವುದು. ಅಂದರೆ ಹೆಚ್ಚು ಅಪಾಯವಿರುವ ಪ್ರದೇಶಗಳ ರಕ್ಷಣೆಗೆ ಇವುಗಳನ್ನು ನಿಯೋಜಿಸಲಾಗುವುದು. ಹಾಗೆಯೇ ಇನ್ನು ರಿಪೋರ್ಟ್ಗಳು ಏನು ಬರ್ತಾ ಇದೆ ಅಂದರೆ
ಮುಂಬರುವ ಸಮಯದಲ್ಲಿ ನಾವು ಇನ್ನೂ ನೂರಾರು ಲೇಸರ್ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತೇವೆ ಮತ್ತು ಲೇಸರ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಚೀನಾ ಮತ್ತು ಪಾಕಿಸ್ತಾನದ 2 ಗಡಿಗಳನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸುತ್ತೇವೆ ಅಂತ. ಆದರೆ ಇದನ್ನು ನಂಬಿ ಗೆಳೆಯರೇ, ಇದು ತುಂಬ ಒಳ್ಳೆಯ ಸುದ್ದಿಯಾಗಿದೆ. ಯಾಕಂದರೆ ಈ 2 ಯುದ್ಧಗಳಿಂದ ಭಾರತೀಯ ಸೇನೆಗಳು ಎಷ್ಟು ಕಲಿಯುತ್ತಿವೆ ಅನ್ನೋದು ಇದು ತೋರಿಸುತ್ತದೆ. ಯಾಕಂದರೆ ನೋಡಿ ಗೆಳೆಯರೇ, ಮನುಷ್ಯ ತನ್ನ ತಪ್ಪಿನಿಂದ ಕಲಿಯುವವನು ಬುದ್ಧಿವಂತ ಇರ್ತಾನೆ. ಆದರೆ ಇತರರು ತಪ್ಪು ಮಾಡುವುದನ್ನು ನೋಡಿ ನಂತರ ಅದರಿಂದ ಕಲಿಯುವ ಮನುಷ್ಯನಿಗಿಂತ ಯಾರು ಬುದ್ಧಿವಂತರಾಗಲು ಸಾಧ್ಯವಿಲ್ಲ. ರಷ್ಯಾ ಮತ್ತು ಇಸ್ರೇಲ್ನ ತಪ್ಪುಗಳಿಂದ ಕಲಿಯುತ್ತಿರುವ ಭಾರತೀಯ ಸೇನೆಯು ಮತ್ತೊಂದು ರೀತಿಯ ಜನರಾಗಿದ್ದಾರೆ. ಸೊ ಗೆಳೆಯರೇ, ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಭಾರತಕ್ಕೆ ಸಂಬಂಧಪಟ್ಟಂಥ ಈ ರೀತಿಯ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.